ಬನ್ನಿ ಒಳಗೋಗೋಣ. ಬನ್ನಿ ಬನ್ನಿ. ಭವೇದ ವೇದಾಂತ್, ನಿನ್ನನ್ನು ತಡಿಯೋಕ್ಕೆ ನನ್ನ ಕೈಯಲ್ಲಾಗಲ್ಲ ಅನ್ಕೊಂಡಿದ್ಯಲ್ಲ. ನನಗೆ ಎಷ್ಟು ನೋವು ಕೊಟ್ಟಿದ್ಯಾ ನೀನು. ನಾನಿವಾಗ ನಿನಗೆ ಫಿಸಿಕಲಿ ಮೆಂಟಲಿ ಎಷ್ಟು ಥರ ನೋವು ಕೊಡ್ತೀನಿ. ಏಳು ಜನ್ಮಕ್ಕೂ ನೆನ್ಪಿಟ್ಕೊಬೇಕು. ಹಾಗೆ ಮಾಡ್ತೀನಿ ನಿನಗೆ. ನಿನ್ನ ಫ್ಯಾಮ್ಲಿನ ಒಂದು ಮಾಡೋದಕ್ಕೆ ನೀನು ನಿಂತರೆ ನಿನ್ನ ಫ್ಯಾಮ್ಲಿನ ಸರ್ವನಾಶ ಮಾಡೋಕ್ಕೆ ನಾನು ನಿಂತಿದ್ದೀನಿ. ನೋಡೋಣ ನಾನಾ ನೀನಾ ಅಂತ. ಬಂದ್ರಾ? ಇದು ಆರತಿ ಕೊಡೋದಲ್ವಾ? ನೀವೇ ಕೊಡಿ, ಖುಷಿ ಪಡ್ತಾಳೆ. ಆರತಿ, ಅಪ್ಪ ಬಂದಿದ್ದಾರೆ, ಬಾಮ್ಮ.
ಅಪ್ಪ ತಗೋಕಂದ. ಥ್ಯಾಂಕ್ಸ್ ಅಪ್ಪ. ಥ್ಯಾಂಕ್ಸ್ ಎಲ್ಲ ಯಾಕೆ ಮಗಳೇ, ಒಬ್ಬ ತಂದೆಯಾಗಿ ನಾನು ನನ್ನ ಕರ್ತವ್ಯ ಮಾಡಿದ್ದೀನಿ ಅಷ್ಟೆ. ನೀವು ನಿಮ್ಮ ಶಕ್ತಿ ಮೀರಿ ನಮ್ಮ ಎಲ್ರೂ ನೋಡ್ಕೊಳ್ಳೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀರಾ. ಹಾಗೆಲ್ಲ ಏನೂ ಇಲ್ಲ ಕಂದ. ನಾನು ನನ್ನ ಇತಿಮಿತಿಲಿ ಎಲ್ಲ ಮಾಡಿದ್ದೀನಿ ಅಷ್ಟೆ. ಸರಿಯಪ್ಪ, ನೀವು ಏನು ಹೇಳಿದ್ರೂ ಒಪ್ಕೊಳ್ಳೋದೇ ಇಲ್ಲ. ಆರತಿ, ಹಾಂ ಆಗ್ಲಿಂದ ನೋಡ್ತಿದ್ದೀನಿ, ಸ್ವಲ್ಪ ಸಪ್ಪಗಿದೆಯಾ, ಯಾಕಮ್ಮ? ಏನಿಲ್ಲ ಅಮ್ಮ, ನನ್ನ ಫ್ರೆಂಡ್ ಸಿಂಚನ ಗೊತ್ತಲ್ವಾ ನಿನಗೆ? ಹ್ಞೂ ಗೊತ್ತಲ್ಲ, ಅದೇ ರಾಜಶೇಖರ್ ಮಗಳು. ಹೌದು, ಅವಳೀಗ ಪ್ರೆಗ್ನೆಂಟು. ಹೌದಾ? ತುಂಬ ಒಳ್ಳೆ ಸುದ್ದಿ. ಅದು ಸರಿ, ನೀನು ಯಾಕೆ ಬೇಜಾರು ಮಾಡ್ಕೊಂಡಿದ್ಯಾ? ಪಾಪ ಅಮ್ಮ, ಇವತ್ತು ಅವಳ ಗಂಡನ ಕೆಲ್ಸನ ತೆಗ್ದು ಏನು, ಆ ರಾಜಶೇಖರ್ ಅಳಿಯನ್ನ ಕೆಲ್ಸದಿಂದ ತೆಗೆದು ಹಾಕಿದ್ರಾ? ಯಾಕಂತೆ? ಅವ್ರ ಮೇಲೆ ಅದೇನೋ ಕಳ್ತನದ ಆರೋಪ ಹಾಕಿ ಅವ್ರನ್ನ ಕೆಲ್ಸದಿಂದ ತೆಗ್ದು ಬನ್ನಿ. ಇದೆ ಆಶ್ರಮ. ಇವರು ಡಾಕ್ಟರ್ ಶಿವಶಂಕರ್. ಚಿಕ್ಕ ವಯಸ್ಸಿನಲ್ಲೇ ತಂದೆ ತಾಯಿನ ಕಳ್ಕೊಂಡು ಅನಾಥರಾಗಿದ್ದರು. ರಾಯರು ಇಲ್ಲಿ ಕರೆಸಿ ಅವರಿಗೆ ಓದಿಸಿ ಡಾಕ್ಟ್ರ್ ಮಾಡಿದ್ದಾರೆ. ಈಗಲೂ ಅಷ್ಟೇ, ಪ್ರತಿದಿನ ಇಲ್ಲಿ ಬಂದು ರಾಯರ ಯೋಗಕ್ಷೇಮ ನೋಡಿಕೊಂಡು ಆಮೇಲೆ ಡ್ಯೂಟಿಗೆ ಹೋಗ್ತಾರೆ. ಇನ್ನು ಅವರು ಮನೆ ಕಟ್ಟೋಕ್ಕೆ ದುಡ್ಡಿಲ್ಲ ಅಂತ ಹೇಳಿದಾಗ ಇವರೇ ಸಹಾಯ ಮಾಡಿದರು. ಅದಕ್ಕೆ ಮನೇಲಿ ಏನಾದ್ರು ವಿಶೇಷ ಪೂಜೆ ಇದ್ದಾಗ ಪ್ರಸಾದ ತಂದು ಕೊಡ್ತಾರೆ. ರಾಯರು ಇವ್ರಿಗೆಲ್ಲ ತುಂಬ ಉಪಕಾರ ಮಾಡಿದ್ದಾರೆ. ಅವರ ಸಹಾಯದಿಂದ ಅವ್ರ ಮಗಳು ಡಾಕ್ಟರ್ ಆಗಿದ್ದಾರೆ. ಅದಕ್ಕೆ ಅವ್ರ ಮಗಳದು ವೆಡ್ಡಿಂಗ್ ಕಾರ್ಡು ಮೊದಲು ಅವರಿಗೆ ಕೊಡಬೇಕು ಅಂತ ಬಂದಿದ್ದಾರೆ. ಇನ್ನಿವರು ಕಷ್ಟದಲ್ಲಿದ್ದಾಗ ಒಂದು 5 ಲಕ್ಷ ತಗೊಂಡಿದ್ರಂತೆ. ಅದಕ್ಕೀಗ ಚೆಕ್ ಕೊಡೋಕ್ಕೆ ಬಂದಿದ್ದಾರೆ. ಆದರೆ ಅದನ್ನು ಅವರು ಹಿಂಗೆ ತಗೊಂಡು ಇನ್ನೊಬ್ಬರು ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡ್ತಾರೆ. ನಮ್ಮಂಥವ್ರಿಗೆ ಇಂಥವ್ರು ಸಿಗಬೇಕಾದ್ರೆ ನಾವು ತುಂಬ ಪುಣ್ಯ ಮಾಡಿರಬೇಕು. ವೇದ, ಇಲ್ಲಿ ಬರ್ತಿದ್ದ ಹಾಗೆ ಒಂಥರ ಪಾಸಿಟಿವ್ ಫೀಲ್ ಆಗ್ತಿದೆ. ಹೌದಮ್ಮ, ವಿದ್ಯೆ, ಅನ್ನದಾನ, ಆಶ್ರಯ, ಆರೋಗ್ಯ ಇದನ್ನೆಲ್ಲ ದಾನ ಮಾಡೋ ಜಾಗದಲ್ಲಿ ಖಂಡಿತವಾಗ್ಲೂ ಪಾಸಿಟಿವ್ ವೈಬ್ರೇಷನ್ ಇರುತ್ತೆ. ಅದು ಈ ಕಾಲದಲ್ಲಿ ಈ ಥರ ಜನಗಳಿದ್ದಾರೆ ಅಂತ ನನಗೆ ಆಶ್ಚರ್ಯ ಆಗ್ತದೆ. ತುಂಬ ಒಳ್ಳೆ ಜಾಗಕ್ಕೆ ಬಂದಿದ್ದೀನಿ. ಹೌದು ವೇದ, ನಮ್ಮ ಕೆಲಸ ಈಡೇರುತ್ತೆ ಅನ್ನೋ ನಂಬಿಕೆ ಇನ್ನೂ ಗಟ್ಟಿ ಆಗ್ತಿದೆ. ಈ ಆಶ್ರಮ ಹೀಗೆ ನಡೆಯೋದು. ಸಹಾಯ ಬೇಕಾದವರು ಸಹಾಯ ಪಡಿತಾರೆ.
ಅನುಕೂಲ ಇರೋರು ಸಹಾಯ ಮಾಡ್ತಾರೆ. ಸಮಾಜ ಏನೇ ಕೊಟ್ಟರು ಅದನ್ನು ಮತ್ತೆ ಸಮಾಜಕ್ಕೆ ಕೊಡೋದೇ ರಾಯರ ಉದ್ದೇಶ. ಹಾಂ, ಹೌದು, ಡೀಟೇಲ್ ಬರ್ಕೊಳ್ಳಿ. ನಿಮ್ಮ ವೇದಾಂತ್ ವಸಿಷ್ಠ. ನಾನು ನಮ್ಮ ತಂದೆನ ಹುಡ್ಕೊಂಡು ಬಂದಿದ್ದೀನಿ. ಅವ್ರು ಕಳೆದೋಗಿ 25 ವರ್ಷ ಮೇಲಾಗಿದೆ. ಅವ್ರಿಗೆ ಇದೇ ಊರಲ್ಲಿದ್ದಾರೆ ಅನ್ನೋ ಇನ್ಫಾರ್ಮೇಷನ್ ಸಿಕ್ತು. ಅವ್ರು ಸಿಗ್ತಾರೆ ಅನ್ನೋ ಆಸೆ ಇಟ್ಕೊಂಡು ಅವ್ರನ್ನ ಹುಡುಕ್ತಾ ಇಲ್ಲಿವರೆಗೂ ಬಂದಿದ್ದೀನಿ. ನಿಮ್ಮ ತಂದೆ ಹೆಸರು? ಸೂರ್ಯನಾರಾಯಣ ವಸಿಷ್ಠ. ಪಾಪ ಅಮ್ಮ, ಅವ್ರ ಗಂಡ ಯಾವತ್ತೂ ಹೀಗೆ ಮಾಡಿದವರೇ ಅಲ್ಲ. ಮುಂಚೆಯಿಂದನೂ ಅವ್ರು ನನಗೆ ಚೆನ್ನಾಗಿ ಗೊತ್ತು. ಪಾಪ ಅಮ್ಮ, ಅವರು ಕಳ್ತನ ಮಾಡೋ ಮನುಷ್ಯನೇ ಅಲ್ಲ. ಹೌದು, ಏನಾಯ್ತಂತೆ? ಅಮ್ಮ, ಸಿಂಚನ ಗಂಡ ಒಬ್ಬರು ಶ್ರೀಮಂತರ ಮನೆಯಲ್ಲಿ ಡ್ರೈವರಾಗಿ ಕೆಲಸ ಮಾಡ್ತಿದ್ರು. ಆ ಮನೆ ಯಜಮಾನರು ಇವ್ರ ಕೈಯಲ್ಲಿ ದುಡ್ಡು ಕೊಟ್ಟು ಏನೋ ತೊಗೊಂಡು ಬರೋದಕ್ಕೆ ಹೇಳಿದ್ದಾರೆ. ಇವರು ಸೂಪರ್ ಮಾರ್ಕೆಟಿಗೆ ಹೋಗಿದ್ದಾರೆ. ಇವರು ಪರ್ಸ್ನ ಕಾರಲ್ಲೇ ಬಿಟ್ಟು ಹೋಗಿದ್ರಂತೆ. ವಾಪಸ್ ಬಂದು ಕಾರಲ್ಲಿ ನೋಡಿದ್ರೆ ಪರ್ಸಲ್ಲಿ ದುಡ್ಡೇ ಇರಲಿಲ್ವಂತೆ. ಏನು, ಕಾರಿಂದಾನೇ ಪರ್ಸ್ ಕದ್ದಿದ್ದಾರಾ? ಆಮೇಲೆ ಆ ಮನೆ ಯಜಮಾನರು ಹಣದ ಲೆಕ್ಕ ಕೇಳಿದ್ರಂತೆ. ಅದರಲ್ಲಿ 10,000 ಕಮ್ಮಿ ಇತ್ತಂತೆ. ಇದನ್ನ ಬಂದು ಅವ್ರ ಓನರ್ ಹತ್ರ ಹೇಳಿದ್ರೆ ಅವ್ರ ಓನರು ಸುಳ್ಳು ಹೇಳ್ತೀಯಾ, ಮೋಸ ಮಾಡ್ತೀಯಾ ಅಂತ ಹೇಳಿ ಅವ್ರನ್ನ ಕೆಲ್ಸನೇ ತೆಗ್ದು ಹಾಕಿದ್ರಂತೆ ಅಮ್ಮ. ಆಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ರಂತೆ. ಪೊಲೀಸ್ ಅವ್ರು ಬಂದು ಅವ್ರನ್ನ ಹೊಡೆದು ಬಡ್ದು ಎಲ್ಲ ಮಾಡಿದ್ರಂತೆ. ಪಾಪ, ಇನ್ನೊಂದು 10 ದಿವಸದಲ್ಲಿ ಅವಳಿಗೂ ಡೆಲಿವರಿ ಆಗುತ್ತೆ ಅಮ್ಮ. ಈಗ ನೋಡಿದ್ರೆ ಅವ್ರ ಗಂಡನ ಕೆಲಸ ಕೂಡ ಹೋಯ್ತು. ಪಾಪ ಅವಳು ಏನು ಮಾಡ್ತಾಳೋ ಏನೋ. ಇದನ್ನೆಲ್ಲ ಹೇಳ್ಕೊಂಡು ಫೋನಲ್ಲಿ ಅಳ್ತಾನೆ ಇದ್ಲು. ಎಂಥ ಜನ ಇರ್ತಾರೆ ನೋಡಿ, ಕಂಡವ್ರ ದುಡ್ಡು ಅಂದರೆ ಬಾಯಿ ಬಾಯಿ ಬಿಟ್ಕೊಂಡಿರ್ತಾರೆ. ನನಗೂ ಅಷ್ಟೇ ಅಮ್ಮ, ಈ ಕದಿಯೋರೆಲ್ಲ ಎಷ್ಟು ಕೆಟ್ಟವ್ರಲ್ವಾ. ಪಾಪ ಅಮ್ಮ, ಸಿಂಚನನ್ ಗಂಡಂಗೆ ತುಂಬ ಅವಮಾನ ಆಯ್ತಂತೆ. ಅದಕ್ಕೆ ಅವಳಿಗೆ ತುಂಬ ಭಯ ಆಗಿದೆ, ಎಲ್ಲಿ ಅವಳ ಗಂಡ ಹೆಚ್ಚು ಕಮ್ಮಿ ಮಾಡ್ಕೊಂಡ್ಬಿಡ್ತಾರೆ ಅಂತ. ಅಮ್ಮ, ಈ ಕಳ್ತನ ಮಾಡೋರಂತೂ ಯಾವುದೇ ಕಾರಣಕ್ಕೂ ಉದ್ಧಾರ ಅಂತೂ ಆಗಲ್ಲ. ಈಗಿನ ಕಾಲದಲ್ಲಿ ಯಾರನ್ನು ನಂಬೋದು, ಯಾರನ್ನು ಬಿಡೋದು ಗೊತ್ತೇ ಆಗಲ್ಲ. ಹಾಗಿದ್ರೆ ನಾನು ಕದ್ದಿದ್ದೇನಾದರೂ ಆರ್ತಿ ಫ್ರೆಂಡ್ ಗಂಡನಿಂದನ? ನಾನೇನೋ ಕಾರ್ ನೋಡಿ ಶ್ರೀಮಂತ ಇರ್ಬೋದು ಅಂತ ದುಡ್ಡು ಕದ್ದೆ. ಆದರೆ ಆ ಪರ್ಸು ಇದೇ ಥರ ಡ್ರೈವರ್ದೇ ಆಗಿದ್ರೆ, ಪಾಪ ನನ್ನಿಂದ ಅವನ ಕೆಲಸ ಹೋದರೆ ನನಗೆ ಯಾಕಿಂತ ಪರಿಸ್ಥಿತಿ ಬಂತು ದೇವರೇ? ಕಂಡವರ ಹೊಟ್ಟೆ ಮೇಲೆ ಹೊಡೆದು ನಮ್ಮ ಹೊಟ್ಟೆ ತುಂಬಿಸ್ಕೊಳ್ಳೋ ಕೆಲಸ. ಹೇಗಾದರೂ ಮಾಡಿ ನಾನು ತಗೊಂಡಿರೋ ದುಡ್ಡನ್ನು ಅವ್ರಿಗೆ ವಾಪಸ್ ಕೊಡಬೇಕು. ಪರಿಚಯ ಮಾಡಿಕೊಡ್ತೀನಿ ಮತ್ತೆ.
ನಮಸ್ಕಾರ ರಯ್ಯ. ಇವರು ವೇದಾಂತ ಅಂತ ನಿಮ್ಮನ್ನು ನೋಡೋದಕ್ಕೆ ಬಂದಿದ್ದಾರೆ. ನಮಸ್ತೆ. ನಮಸ್ತೆ. ನೀವಲ್ಲಿ ಬರೆಸ್ತಾ ಇದ್ದ ಡೀಟೇಲ್ಸ್ ನನಗೆ ಕೇಳಿಸ್ತು. ನೀವು ನಿಮ್ಮ ತಂದೆ ಸೂರ್ಯನಾರಾಯಣ ಅವರನ್ನ ಹುಡ್ಕೊಂಡ್ ಬಂದಿದ್ದೀರಿ ಅಲ್ವಾ? ವಾಪಸ್ ಬಂದು ಕಾರಲ್ಲಿ ನೋಡಿದ್ರೆ ಪರ್ಸಲ್ಲಿ ದುಡ್ಡೇ ಇರಲಿಲ್ವಂತೆ. ರೀ ರೀ ಅಯ್ಯೋ ಇದ್ಯಾಕ್ರಿ ಕಳ್ರೆ ಹಾಕಿ ಬೆಚ್ಚ ಬೀಳ್ತಿದ್ದೀರಾ? ಕಳ್ಳಂತರನ ಇಲ್ಲಪ್ಪ ರೀ, ಸುಮ್ಮನೆ ಕೂತಿದ್ದೆ ಅಷ್ಟೇ. ನೀವು ನಿಮ್ಮ ತಂದೆ ಸೂರ್ಯನಾರಾಯಣ ಅವರನ್ನ ಹುಡ್ಕೊಂಡ್ ಬಂದಿದ್ದೀರಿ ಅಲ್ವಾ? ನಾನು ನಿಮ್ಗೆ ಸಹಾಯ ಮಾಡ್ತೇನೆ. ತಕ್ಷಣಕ್ಕೆ ಆ ಹೆಸರಿನವ್ರು ಯಾರೂ ನನಗೆ ನೆನಪು ಬರ್ತಿಲ್ಲ. ಹೌದು, ಅವರು ಇದೇ ಊರಲ್ಲಿದ್ದಾರೆ ಅಂತ ನಿಮ್ಗೆ ಹೇಗೆ ಗೊತ್ತು? ಅವ್ರ ಬಗ್ಗೆ ನಿಮ್ಮ ಹತ್ರ ಬೇರೆ ಏನಾದರೂ ಮಾಹಿತಿ ಇದೆಯಾ? ನಮ್ಮ ತಂದೆ ಬಗ್ಗೆ ನಮ್ಮ ಹತ್ರ ಸಾಲಿಡ್ ಪ್ರೂಫ್ ಏನೂ ಇಲ್ಲ. ನನ್ನ ತಮ್ಮ ಒಂದು ಡೈರಿಯಲ್ಲಿ ಸಂಪಿಗೆಪುರ ಅಂತ ಬರ್ತಿದ್ದ. ಆ ಚಿಕ್ಕ ಹಿಂಟನ್ನು ಇಟ್ಕೊಂಡು ಇಷ್ಟೊಂದು ಟ್ರಾವೆಲ್ ಮಾಡಿ ಬಂದಿದ್ದೀವಿ. ಇನ್ನು ಮುಂದೆ ನಮಗೆ ನೀವೇ ಸಹಾಯ ಮಾಡಬೇಕು. ಸರಿ, ನೀವೇನೇನು ಹುಡ್ಕೊಂಡ್ ಬಂದಿದ್ದೀರೋ ಅದು ನಿಮ್ಮ ಅಕ್ಕಪಕ್ಕದಲ್ಲೇ ಇದೆ. ಅದು ನಿಮ್ಗೆ ಸಿಕ್ಕೇ ಸಿಗುತ್ತೆ. ಕೈಗೇನೇಮಾಯ್ತು? ಬ್ಯಾಂಡೇಜ್ ಹಾಕ್ಕೊಂಡಿದ್ಯಾ? ಏನಿಲ್ಲ, ಒಂದು ಸಣ್ಣ ಪೆಟ್ಟಾಯ್ತು ಅಷ್ಟೆ. ನಮ್ಗೆ ಸ್ವಲ್ಪ ಕೆಲಸ ಇದೆ, ಬರ್ತೀನಿ. ರಾಮಣ್ಣ, ಅವ್ರಿಗೆ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡು. ಹಾಂ ರಾಯರೇ. ಬರ್ತೀನಿ. ನಾನು ಹೇಳಿಲ್ಲ, ಎಲ್ಲ ಒಳ್ಳೇದಾಗ್ತದೆ, ಅವ್ರು ಹೆಲ್ಪ್ ಮಾಡ್ತಾರೆ.